Hello and welcome to Idea Popcorn Street. I am Anusha Sampath. ಶಿವರಾಜ್ ಕುಮಾರ್, ಚಾಂದಿನಿ ಶ್ರೀಧರನ್ ಮತ್ತು ವಿಜಯ್ ರಾಘವೇಂದ್ರ ಅಭಿನಯದ ಶ್ರೀಕಂಠ ಈ ವಾರ ರಿಲೀಸ್ ಆಗಿದೆ. ಸಿನಿಮಾದ ಕಥೆ ಮತ್ತು ನಿರ್ದೇಶನ ಮಂಜು ಸ್ವರಾಜ್ ಅವರದು. ಇದೊಂದು ರೊಮ್ಯಾಂಟಿಕ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಕತೆ ಒಂದು ಸಾಮಾನ್ಯ ವ್ಯಕ್ತಿಯಾದ ಶ್ರೀಕಂಠ ಅಂದರೆ ಶಿವರಾಜ್ ಕುಮಾರ್ ಅವರ ಸುತ್ತ ಸುತ್ತುತ್ತದೆ. ಇವರ ಪ್ರಯಾಣದಲ್ಲಿ ಇವರು ಶಶಿಯನ್ನ ಭೇಟಿ ಮಾಡುತ್ತಾರೆ. ಅವಳ ಪ್ರೀತಿ ಮತ್ತು ಲೈಫ್ನ ವ್ಯಾಲ್ಯೂಸ್ನ ನೋಡಿ ಇವರ ಕಲ್ಲಾದ ಹೃದಯ ಕರಗುತ್ತದೆ. ಆದರೆ ಪಾಲಿಟಿಕ್ಸ್ ಇವರ ಜೀವನವನ್ನು ಹಾಳು ಮಾಡುತ್ತೆ. ಇದರಿಂದ ಅವರು ಹೇಗೆ ಹೊರಗೆ ಬರ್ತಾರೆ, ಅದೇ ಈ ಸಿನಿಮಾದ ಕತೆ. ಪರ್ಫಾರ್ಮೆನ್ಸ್ ವೈಸ್ ಶಿವರಾಜ್ ಕುಮಾರ್ ಅವರು ಮಿಂಚಿದ್ದಾರೆ. ಚಾಂದಿನಿ ಶ್ರೀಧರನ್ ಕೂಡ ತನ್ನ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿದ್ದಾರೆ. ವಿಜಯ್ ರಾಘವೇಂದ್ರ ಅವರು ಒಂದು ಸಣ್ಣ ರೋಲಿನಲ್ಲಿ ಬರ್ತಾರೆ. ಸಪೋರ್ಟಿಂಗ್ ಕಾಸ್ಟ್ ಅಲ್ಲೂ ಎಲ್ಲರೂ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಮೂವಿಲಿ ಸಿನಿಮಾಟೋಗ್ರಫಿ ಮತ್ತು ಸ್ಕ್ರೀನ್ ಪ್ಲೇ ಓಕೆ. ಆಕ್ಷನ್ ಸೀನ್ಸ್ ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಎಡಿಟಿಂಗ್ ಕೂಡ ಚೆನ್ನಾಗಿದೆ. ಒಟ್ಟಾರೆಯಾಗಿ ಶಿವರಾಜ್ ಕುಮಾರ್ ಫ್ಯಾನ್ಸ್ ನೋಡಲೇಬೇಕಾದ ಸಿನಿಮಾ. ನಾವು ಈ ಫಿಲ್ಮ್ಗೆ 3/5 ಪಾಪ್ಕಾರ್ನ್ಸ್ ಕೊಡ್ತೀವಿ. ಇದು ಶ್ರೀಕಂಠ ಫಿಲ್ಮ್ ಬಗ್ಗೆ ನಮ್ಮ ಅಭಿಪ್ರಾಯ. ನಿಮಗೆ ಈ ಸಿನಿಮಾ ಬಗ್ಗೆ ಏನನ್ಸುತ್ತೆ? ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. And for more updates from Sandalwood, keep visiting Idea Popcorn Street.